ಓಂ ಶಾಂತಿ. ಗುಡ್ ಮಾರ್ನಿಂಗ್. ಬಾಬರ್ ನೆನಪಿದೆ 26/12/2025 महावाक्य। मीठे बच्चे, अपनी तकदीर ऊंच बनानी है तो कोई से भी बात करते देखते बुद्धि का योग एक बाप से लगाओ। ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ಮಧುರರಾದ ಮಕ್ಕಳೇ, ನಿಮ್ಮ ಅದೃಷ್ಟ ಶ್ರೇಷ್ಠ ಮಾಡ್ಕೊಳ್ಬೇಕು ಅಂತಿದ್ರೆ ಯಾರ ಜೊತೆಗಾದರೂ ಮಾತಾಡ್ತಾ ನೋಡ್ತಾ ಬುದ್ಧಿಯೋಗ ಒಬ್ಬ ತಂದೆ ಜೊತೆಗೆ ಜೋಡಿಸಿ ಅಂತ. प्रश्न, नई दुनिया की स्थापना के निमित्त बनने वाले बच्चों को बाप का कौन सा डायरेक्शन मिला हुआ है? ಬಾಬಾ ಇಲ್ಲಿ ಪ್ರಶ್ನೆ ಕೇಳ್ತಾರೆ, ಹೊಸ ಜಗತ್ತಿನ ಸ್ಥಾಪನೆಗೆ ನಿಮಿತ್ತ ಆಗಿರುವಂಥ ಮಕ್ಕಳಿಗೆ ತಂದೆಯ ಯಾವ ಡೈರೆಕ್ಷನ್ ಸಿಕ್ಕಿದೆ? उत्तर, बच्चे तुम्हारा इस पुरानी दुनिया से कोई कनेक्शन नहीं है। अपनी दिल इस पुरानी दुनिया से मत लगाओ। जांच करो, हम श्रीमत के बरखिलाफ कर्म तो नहीं करते हैं, रूहानी सर्विस के निमित्त बनते हैं। ಬಾಬಾ ಇಲ್ಲಿ ಉತ್ತರ ಹೇಳ್ತಾರೆ, ಮಕ್ಕಳೇ, ನೀವು ಈ ಹಳೆಯ ಜಗತ್ತಿನ ಜೊತೆಗೆ ಯಾವುದೇ ಸಂಬಂಧ ಇಟ್ಕೋಬೇಡಿ. ನಿಮ್ಮ ಮನಸ್ಸು ಈ ಹಳೆಯ ಜಗತ್ತಿನ ಜೊತೆಗೆ ಜೋಡಿಸ್ಬೇಡಿ. ನಿಮ್ಮನ್ನು ನೀವೇ ನೋಡ್ಕೊಳ್ಳಿ. ನಾವು ಶ್ರೀಮತದಂತೆ ಕರ್ಮ ಮಾಡ್ತಿದ್ದೀವೋ ಅಥವಾ ಶ್ರೀಮತದ ವಿರುದ್ಧವಾಗಿ ಕರ್ಮ ಮಾಡ್ತಿದ್ದೀವೋ, ಆತ್ಮಿಕ ಸೇವೆಗೆ ನಾವು ನಿಮಿತ್ತರಾಗಿದ್ದೀವ ಅಂತ ನಮ್ಮನ್ನು ನಾವು ಚೆಕ್ ಮಾಡ್ಕೊಳ್ಬೇಕು ಅಂತ ಬಾಬಾ ಹೇಳ್ತಾರೆ ಇಲ್ಲಿ. गीत भोलानाथ से निराला। ओम शांति। अब गीत सुनने की कोई ज़रूरत नहीं रहती। गीत अक्सर करके भक्ति ही गाते हैं और सुनते हैं। ಈಗ ಗೀತೆ ಕೇಳುವ ಯಾವುದೇ ಅವಶ್ಯಕತೆ ಇಲ್ಲ. ಗೀತೆ ಭಾಳ ಮಾಡಿ ಭಕ್ತರೇ ಗಾಯನ ಮಾಡ್ತಾರೆ, ಕೇಳ್ತಾರೆ. तुम तो पढ़ाई पढ़ते हो, गीत भी बच्चों के लिए ही खास निकले हुए हैं. ಬಾಬಾ ಹೇಳ್ತಾರೆ, ನೀವಂತೂ ಶಿಕ್ಷಣ ಓದ್ತೀರಾ, ಈ ಗೀತೆಯು ಕೂಡ ಮಕ್ಕಳಿಗೋಸ್ಕರನೇ ಖಾಸ್ ಮಾಡಿರೋದು. बच्चे जानते बाप हमारी तकदीर ऊंच बना रहे हैं, अब हमको बाप को ही याद करना है और दैवी गुण धारण करनी है. ಬಾಬಾ ಹೇಳ್ತಾರೆ, ಮಕ್ಕಳು ತಿಳ್ಕೊಂಡಿದ್ದೀರಾ, ಬಾಬಾ ನಮ್ಮ ಅದೃಷ್ಟ ಶ್ರೇಷ್ಠ ಮಾಡ್ತಿದ್ದಾರೆ. ಈಗ ನಾವು ತಂದೆಯನ್ನೇ ನೆನಪು ಮಾಡಬೇಕು, ಜೊತೆಗೆ ದೈವಿ ಗುಣ ಧಾರಣೆ ಮಾಡ್ಕೊಳ್ಬೇಕು. अपना पोता ಮೇಲೆ देखना है, ಜಮಾ ಹೋತಾ ಹೇ ಯಾ ನಾ ಹೋತಾ रहता है. ಬಾಬಾ ಹೇಳ್ತಾರೆ, ನಮ್ಮ ಪೋತಾ ಮೇಲೆ ನೋಡ್ಕೊಳ್ಬೇಕು, ಜಮಾ ಆಗುತ್ತೋ ಅಥವಾ ಲಾಸ್ ಆಗ್ತಾ ಇರ್ತದೋ ಅಂತ. हमारे में कोई खामी तो नहीं है, अगर खामी है जिससे हमारी तकदीर में घाटा पड़ जाएगा तो उसको निकाल देना चाहिए. ಬಾಬಾ ಹೇಳ್ತಾರೆ, ನೋಡ್ಕೊಳ್ಬೇಕು, ನನ್ನಲ್ಲಿ ಏನಾದರೂ ಕುಂದು ಕೊರತೆ ಇದೆಯಾ, ಅಕಸ್ಮಾತ್ ಇದೆ ಅಂದರೆ, ನನ್ನ ಅದೃಷ್ಟಕ್ಕೆ ಅದು ಲಾಸ್ ಮಾಡ್ತಿದೆ ಅಂತಂದರೆ ಅದನ್ನು ತೆಗೆದು ಹಾಕ್ಕೊಂಡು ಬಿಡಬೇಕು. ಈ ಸಮಯ ಹರೇಕು ಅಪ್ನಿ ತಕದೀರ್ ಊಂಚ್ ಬನಾನಿ ಹೇ. ಈ ಸಮಯದಲ್ಲಿ ಪ್ರತಿಯೊಬ್ಬರೂ ತಮ್ಮ ಅದೃಷ್ಟವನ್ನು ಶ್ರೇಷ್ಠ ಮಾಡ್ಕೊಳ್ಬೇಕು. तुम समझाती हो ये लक्ष्मी नारायण बन सकते हैं, अगर सिवाय एक बाप के और कोई याद नहीं करेंगे तो. ಬಾಬಾ ಇಲ್ಲಿ ನಮಗೆ ತಿಳಿಸ್ಕೊಡ್ತಾರೆ, ನಾವು ಲಕ್ಷ್ಮೀನಾರಾಯಣರು ಆಗ್ಬೋದು, ಆದರೆ ಒಬ್ಬ ತಂದೆಯ ಹೊರತು ಇನ್ಯಾರ್ದು ಅಥವಾ ಇನ್ಯಾರನ್ನೂ ನೆನ್ಪು ಮಾಡದಿದ್ದರೆ, ಬಾಬನ ಕಂಡೀಷನ್ನು, ನೀವು ನನ್ನ ಬಿಟ್ಟರೆ ಇನ್ಯಾರನ್ನೂ ನೆನ್ಪು ಮಾಡಿಲ್ಲ ಅಂದರೆ ನೀವು ಲಕ್ಷ್ಮೀನಾರಾಯಣರು ಆಗ್ಬೋದು ಅಂತ. कोई से बात करते देखते हुए बुद्धि का योग वहाँ एक साथ लगा रहे. ಬಾಬಾ ಹೇಳ್ತಾರೆ, ಯಾರ ಜೊತೆಗಾದರೂ ಮಾತಾಡ್ತಾ ಇದ್ದರೆ, ನೋಡ್ತಾ ಇದ್ದರೆ ಬುದ್ಧಿಯೋಗ ಅಲ್ಲಿ ಒಬ್ಬ ತಂದೆ ಜೊತೆನೇ ಜೋಡಿಸಿರ್ಬೇಕು. हम आत्माओं को बाप को ही याद करना है, बाप का फरमान मिला हुआ है. ನಾವು ಆತ್ಮಗಳು ತಂದೆಯನ್ನೇ ನೆನ್ಪು ಮಾಡಬೇಕು, ತಂದೆ ಆಜ್ಞೆ ಸಿಕ್ಕಿದೆ ನಮಗೆ. ಸಿವಾಯ್ ಮೇರೆ ಅವ್ರ ಕೊಯ್ಸೆ ದಿಲ್ ನೈ ಲಗಾವ್, ಅವ್ರ ದೈವಿ ಗುಣ ಧಾರಣ ಕರು. ಬಾಬನ ಹೊರತು ಇನ್ಯಾರ ಜೊತೆಗೂ ಮನಸ್ಸಿಟ್ಕೋಬೇಡಿ ಅಂತಾರೆ ಬಾಬಾ. ದೈವಿ ಗುಣನೂ ಧಾರಣೆ ಮಾಡ್ಕೊಳ್ಳಿ. ಬಾಪ್ ಸಮझाते तुम्हारे अभी 84 जन्म पूरे हुए और फिर तुम जाकर पहला नंबर लो राजाई में. ಬಾಬಾ ತಿಳಿಸ್ಕೊಡ್ತಾರೆ, ನೀವು ಈಗ ಅಂದರೆ ನಿಮ್ದೀಗ 84 ಜನ್ಮ ಪೂರ್ಣ ಆಯಿತು, ಈಗ ಮತ್ತೆ ನೀವು ಹೋಗಿ ಮೊದಲನೇ ನಂಬರ್ ರಾಜ್ಯ ಪಡ್ಕೊಳ್ಬೇಕು ತಾನೆ. ಐಸಾ ನ ಹೋ ರಾಜಾಯಿ ಸೆ ಗಿರ್ ಕರ್ ಪ್ರಜಾ ಮೇ ಚಲೆ ಜಾओ, ಪ್ರಜಾ ಮೇ ಬಿ ನೀಚೆ ಚಲೆ ಜಾओ. ಹೀಗೂ ಆಗಬಾರ್ದು. ಅಂದರೆ ರಾಜ್ಯಕ್ಕೆ ಹೋಗೋ ಪುರುಷಾರ್ಥ ಮಾಡಿ ಮಾಡಿ ಕೆಳಗೆ ಪ್ರಜೆಯಲ್ಲಿ ಹೋಗುವಂಥದ್ದಾಗಬಾರ್ದು, ಪ್ರಜೆಯಲ್ಲಿನೂ ಮತ್ತೆ ಕನಿಷ್ಠ ಹಂಗಾಗಬೇಡಿ ಅಂತಾರೆ ಬಾಬಾ. ನಹಿ, ಅಪ್ನಿ ಜಾಂಚ್ ಕರ್ತೆ ರಹೋ, ये समझानी बाप बिगर तो कोई दे न सके. ಅದಕ್ಕೆ ಬಾಬಾ ಹೇಳ್ತಾರೆ, ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ತಾ ಹೋಗಿ. ಈ ತಿಳುವಳಿಕೆ ಶಿವಬಾಬನ ಬಿಟ್ಟರೆ ನಮಗೆ ಇನ್ಯಾರೂ ಕೊಡೋಕ್ಕೆ ಸಾಧ್ಯ ಇಲ್ಲ. ಬಾಪ್ को टीचर को याद करने से डर रहेगा, ऐसा न हो हमको कोई सजा मिल जाए. ತಂದೆಯನ್ನು ಟೀಚರನ್ನು ನೆನ್ಪು ಮಾಡೋದ್ರಿಂದ ಭಯ ಇರ್ತದೆ. ಈ ರೀತಿಯೂ ಅಲ್ಲ, ನಮ್ಗೆ ಯಾವುದೇ ಶಿಕ್ಷೆ ಸಿಗಬಾರ್ದು ಅಂತ. ಭಕ್ತಿ ಮೇ ಬಿ ಸಮಸ್ತೆ ಹೇ ಪಾಪ ಕರ್ಮ ಕರ್ನೆ ಸೆ ಹಮ್ ಸಜಾ ಕೆ ಭಾಗಿ ಬನ್ ಜಾಯ್. ನೋಡಿ, ಈಗ ಭಕ್ತಿಯಲ್ಲೂ ತಿಳ್ಕೊಳ್ತಾರೆ, ನೋಡಿ, ಏನಾದರೂ ಪಾಪ ಮಾಡಿಬಿಟ್ರೆ ನಾವು ಶಿಕ್ಷೆಗೆ ಭಾಗಿದಾರರಾಗ್ತೇವೆ ಅಂತ. ಬಡೆ ಬಾಬಾ ಕೆ ಡೈರೆಕ್ಷನ್ ತೋ ಅಭಿ ಮಿಲ್ತೆ ಹೇ, ಜಿಸ್ಕೋ ಶ್ರೀಮತ್ कहते हैं. ದೊಡ್ಡ ಬಾಬನ ಅಂದರೆ ಹಿರಿಯ ಬಾಬನ
ಅಂದರೆ ಎಲ್ಲಕ್ಕಿಂತ ಶ್ರೇಷ್ಠ ಆಗಿರುವಂಥ ಬಾಬನ ಡೈರೆಕ್ಷನ್ ಅಂತೂ ನಮಗೀಗ ಸಿಗ್ತದೆ. ಅದಕ್ಕೆ ಶ್ರೀಮತ ಅಂತ ಹೇಳಲಾಗ್ತದೆ. ಬಚ್ಚೆ ಜಾನ್ತೆ ಕಿ ಶ್ರೀಮತ್ ಸೆ ಹಮ್ ಶ್ರೇಷ್ಠ ಬಂತೆ ಹೇ, ಅಪ್ನಿ ಜಾಂಚ್ ಕರ್ನಿ ಹೇ. ಮಕ್ಕಳು ತಿಳ್ಕೊಂಡಿದ್ದೇವೆ ನಾವು ಶ್ರೀಮತದಿಂದ ಶ್ರೇಷ್ಠ ಆಗ್ತೇವೆ. ನಮ್ಮನ್ನು ನಾವು ನೋಡ್ಕೊಳ್ಬೇಕು. ಕಹಾ ಹಮ್ ಶ್ರೀಮತ್ಗೆ ಬರ್ ಖಿಲಾಫ್ तो कुछ करते नहीं हैं, जो बात अच्छी ना लगे वह तो करनी नहीं चाहिए. ಒಮ್ಮೊಮ್ಮೆ ಶ್ರೀಮತದ ವಿರುದ್ಧ ಏನಾದರೂ ನಾವು ಮಾಡ್ತಿದ್ದೀವ, ಯಾವ ಮಾತು ನಮ್ಗೆ ಇಷ್ಟ ಆಗೋದಿಲ್ಲ ಅದನ್ನು ಮಾತಾಡಬಾರ್ದು ಅಂತಾರೆ ಬಾಬಾ. ಅಚ್ಚೆ ಬುರೆ ಕೋ ತೋ ಅಬ್ ಸಮಸ್ತೆ ಹೋನ, ಹಾಗೆ ನೈ ಸಮಸ್ತೆ. ಯಾವ್ದು ಸರಿ ಯಾವ್ದು ಕೆಟ್ಟದ್ದು ಯಾವ್ದು ಒಳ್ಳೆಯದು ಈಗ ತಿಳ್ಕೊಂಡಿದ್ದೀವಲ್ವ. ಮೊದಲು ಇದು ಯಾವುದು ನಮಗೆ ಗೊತ್ತಿರಲಿಲ್ಲ ಅಲ್ವಾ. ಅಭಿ ತುಮ್ ಐಸೆ ಕರ್ಮ ಸಿಕ್ತೆ ಹೋ ಜೋ ಫಿರ್ ಜನ್ಮ ಜನ್ಮಾಂತರ ಕರ್ಮ ಕರ್ಮ ಬನ್ ಜಾತೆ ಹೇ. ಬಾಬಾ ಹೇಳ್ತಾರೆ ಈಗ ನೀವು ಇಂಥ ಕರ್ಮವನ್ನು ಕಲಿತೀರಾ, ಜನ್ಮ ಜನ್ಮಾಂತರ ಕರ್ಮ ಅಕರ್ಮ ಆಗ್ತದೆ. ಈ ಸಮಯ ತೋ ಸಬ್ ಮೇ ಪಾಂಚಭೂತ ಪ್ರವೇಶ ಹೈ, ಅಬ್ ಅಚ್ಚಿ ರೀತಿ ಪುರುಷಾರ್ಥ ಕರ್ ಕರ್ಮಾತೀತ್ ಬನ್ನ ಹೇ. ಬಾಬಾ ಹೇಳ್ತಾರೆ ಈ ಸಮಯದಲ್ಲಿ ಎಲ್ಲರಲ್ಲಿ 5 ಭೂತಗಳು ಪ್ರವೇಶ ಇವೆ. ಈಗ ಒಳ್ಳೆ ರೀತಿ ಪುರುಷಾರ್ಥ ಮಾಡಿ ಕರ್ಮಾತೀತರಾಗಬೇಕು. दैवी गुण भी धारण करने हैं. समय नाजुक होता जाता है, दुनिया बिगड़ती जाती है. ಬಾಬಾ ಹೇಳ್ತಾರೆ ದೈವಿ ಗುಣ ಧಾರಣೆ ಮಾಡಿಕೊಳ್ಬೇಕು. ಸಮಯ ನಾಜೂಕ್ ಆಗ್ತಾ ಹೋಗ್ತಿದೆ, ಜಗತ್ತು ಹಾಳಾಗ್ತಿದೆ. ದಿನ ಪ್ರತಿದಿನ ಬಿಗಡ್ತಿ ಹಿ रहेगी, ದಿನ ಪ್ರತಿದಿನ ಇನ್ನೂ ಹಾಳಾಗ್ತಾ ಹೋಗ್ತದೆ. ಇಸ್ ದುನಿಯಾ ಸೆ ತುಮಾರಾ ಜೈಸೆ ಕಿ ಕನೆಕ್ಷನ್ ಹಿ ನೈ. ಬಾಬಾ ಹೇಳ್ತಿದ್ರಿ ಹಾಳಾಗೋ ಜಗತ್ತಿನ ಜೊತೆಗೆ ನಮಗೇನು ಸಂಬಂಧ ಅಂತ. ಅದಕ್ಕೆ ಯಾವ ಸಂಬಂಧನೂ ಇಟ್ಕೋಬೇಡಿ ಅಂತಾರೆ ಬಾಬಾ. ತುಮಾರ ಕನೆಕ್ಷನ್ ಹೈ ನೈ ದುನಿಯಾ ಸೆ ಜೋ ಸ್ಥಾಪನಾ ಹೋ ರಹಿ ಹೈ. ಬಾಬಾ ಹೇಳ್ತಾರೆ ನಿಮ್ಮ ಸಂಬಂಧ ಏನಿದ್ರು ಹೊಸ ಜಗತ್ತಿನ ಜೊತೆಗೆ ಅದಕ್ಕೆ ಸ್ಥಾಪನೆ ಆಗ್ತಾ ಇದೆ. तुम जानते हो हम निमित्त बनते हैं नई दुनिया स्थापन करने, तो जो एम ऑब्जेक्ट सामने है उन जैसा बनना है. ಬಾಬಾ ಹೇಳ್ತಾರೆ ನೀವು ತಿಳ್ಕೊಂಡಿದ್ದೀರಾ ನಾವು ನಿಮಿತ್ತರಾಗ್ತೇವೆ ಹೊಸ ಜಗತ್ತಿನ ಸ್ಥಾಪನೆ ಮಾಡಲಿಕ್ಕೆ. ಮತ್ತಿನ್ನೇನು ಗುರಿ ಉದ್ದೇಶ ಎದುರುಗಡೆ ಇದೆ ಆ ರೀತಿ ಆಗಬೇಕು ಅಂತಾರೆ ಬಾಬಾ. कोई भी आसुरी गुण अंदर न हो, रूहानी सर्विस में लगे रहने से उन्नति बहुत होती है. ಬಾಬಾ ಹೇಳ್ತಾರೆ ಒಳಗಡೆ ಯಾವುದೇ ಕೆಟ್ಟ ಗುಣ ಇರಬಾರ್ದು ಅಂತಾರೆ ಬಾಬಾ. ಆತ್ಮಿಕ ಸೇವೆಯಲ್ಲಿ ತೊಡಗೋದ್ರಿಂದ ಉನ್ನತಿ ಭಾಳಷ್ಟು ಆಗ್ತದೆ. प्रदर्शनी म्यूज़ियम आदि बनाते हैं, समझते बहुत लोग आएंगे, उनको बाप का परिचय देंगे, फिर वह भी बाप को याद करने लग पड़ेंगे. ಶಿವಬಾಬಾ ಒಂದು ಮಾತು ಹೇಳ್ತಾರೆ, ಪ್ರದರ್ಶನಿ ಮ್ಯೂಸಿಯಮ್ ಎಲ್ಲ ಮಾಡ್ತಾ ಇರ್ತಾರೆ, ತಿಳ್ಕೊಳ್ತಾರಲ್ಲಿ ಭಾಳ ಜನ ಬರ್ತಾರೆ, ಅವ್ರಿಗೆ ಬಾಬನ ಪರಿಚಯ ಕೊಡ್ತೇವೆ, ಮತ್ತು ಅವರು ಕೂಡ ಬಾಬನ ನೆನ್ಪು ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಸಾರಾ ದಿನ ಯಹಿ ಖ್ಯಾಲಾತ್ ಚಲ್ತಾರೆ. ಬಾಬಾ ಹೇಳ್ತಾರೆ ಇಡೀ ದಿನ ಇದೇ ವಿಚಾರ ನಡೀತಾ ಇರಬೇಕು. ಸೆಂಟರ್ ಖೋಲ್ ಸರ್ವಿಸ್ ಕೋ ಬಡಾಯ್, ಯ ರತ್ನ ಸಬ್ ತುಮಾರೆ ಪಾಸ್ ಹೈ. ಬಾಬಾ ಹೇಳ್ತಾರೆ ಸೆಂಟರ್ ತೆರೆದು ಸೇವೆ ಮಾಡಬೇಕು, ಸೇವೆ ಹೆಚ್ಚಿಸಬೇಕು ಅಂತಾರೆ ಬಾಬಾ. ಈ ರತ್ನ ಅಂತೂ ನಿಮ್ಮ ಹತ್ರ ಇದ್ದಾವೆ. बाप दैवी गुण भी धारण कराते हैं और खजाना देते हैं. तुम यहाँ बैठे हो, बुद्धि में है, सृष्टि के आदि मध्यांत को जानते हैं. ಬಾಬಾ ದೈವಿ ಗುಣ ಧಾರಣೆ ಮಾಡಿಸ್ತಾರೆ ಮತ್ತು ಖಜಾನೆ ಕೊಡ್ತಾರೆ. ನೀವಿಲ್ಲಿ ಕುತ್ಕೊಂಡಿದ್ದೀರಾ, ಬುದ್ಧಿಯಲ್ಲಿದೆ, ಸೃಷ್ಟಿಯ ಆದಿ ಮಧ್ಯಾಂತ್ಯವನ್ನು ನಾವು ತಿಳ್ಕೊಂಡಿದ್ದೇವೆ. ಪವಿತ್ರ भी रहते हैं, मनसा वाचा कर्मणा कोई बुरा कर्म न हो, उसकी पूरी जांच करनी होती है. ಪವಿತ್ರನೂ ಕೂಡ ಇರಲಾಗ್ತದೆ. ಬಾಬಾ ಹೇಳ್ತಾರೆ ಮನಸಾ ವಾಚ ಕರ್ಮಣ ಯಾವುದೇ ಕೂಡ ಕೆಟ್ಟ ಕರ್ಮ ಆಗಬಾರ್ದು, ಅದ್ರದ್ದು ಕೂಡ ಪೂರ್ಣ ಬಾಬಾ ಹೇಳ್ತಾರೆ ತಿಳುವಳಿಕೆ ಇರಬೇಕು. बाप आए हैं पतितों को पावन बनाने, उसके लिए युक्ति भी बतलाते रहते हैं. ಬಾಬಾ ಹೇಳ್ತಾರೆ ಮತ್ತು ಬಾಬಾ ಬಂದಿರೋದು ಯಾಕೆ, ಪತಿತರನ್ನು ಪಾವನ ಮಾಡೋದಕ್ಕೋಸ್ಕರ. ಅದಕ್ಕೋಸ್ಕರ ಯುಕ್ತಿನೂ ಕೂಡ ಬಾಬಾ ಹೇಳ್ತಾ ಹೋಗ್ತಾರೆ. ಉಸ್ಮೇ ಹಿ ರಮಣ ಕರ್ತೆ रहना है, ಸೆಂಟ್ರ್ ಕೋಲ್ बहुतों को ನಿಮಂತ್ರಣ ದೇನಾ है. ಬಾಬಾ ಹೇಳ್ತಾರೆ ಅದೇ ವಿಚಾರ ನಡೀತಾ ಇರಬೇಕು. ಸೆಂಟ್ರ್ ತೆರೆದು ಭಾಳ ಜನರಿಗೆ ನಿಮಂತ್ರಣ ಕೊಡಬೇಕು. ಪ್ರೇಮ್ ಸೆ बैठ समझाना है, या ಪುರಾನಿ ದುನಿಯಾ ಖತ್ಮ್ ಹೋನಿ है. ಬಾಬಾ ಹೇಳ್ತಾರೆ ಬಹಳ ಪ್ರೀತಿಯಿಂದ ಕುತ್ಕೊಂಡು ಜ್ಞಾನ ತಿಳಿಸ್ಕೊಡ್ಬೇಕು. ಈ ಹಳೆ ಜಗತ್ತಿನೇನು ಸಮಾಪ್ತಿ ಆಗ್ತದೆ. ಪಹಲೆ ತೋ ನೈ ದುನಿಯಾ ಕಿ ಸ್ಥಾಪನಾ ಬಹುತ್ ಜರೂರಿ है. ಬಾಬಾ ಹೇಳ್ತಾರೆ ಮೊದಲಿಗೆ ಹೊಸ ಜಗತ್ತಿನ ಸ್ಥಾಪನೆ ಭಾಳ ಅವಶ್ಯಕವಾಗಿದೆ. ಸ್ಥಾಪನಾ ಹೋತಿ है ಸಂಗಮ್ ಪರ್, यह भी मनुष्यों को पता नहीं कि अब संगम युग है. ಸ್ಥಾಪನೆ ಆಗ್ತದೆ ಸಂಗಮ ಯುಗದಲ್ಲಿ, ಇದು ಕೂಡ ಮನುಷ್ಯರಿಗೆ ಗೊತ್ತಿಲ್ಲ ಈಗ ಸಂಗಮ ಯುಗ ಅಂತ. यह भी समझाना है नई दुनिया की स्थापना, पुरानी दुनिया का विनाश, उसका अब संगम है. ಇದನ್ನು ಕೂಡ ತಿಳಿಸ್ಕೊಡ್ಲಾಗ್ತದೆ. ಹೊಸ ಜಗತ್ತಿನ ಸ್ಥಾಪನೆ, ಹಳೆ ಜಗತ್ತಿನ ವಿನಾಶ, ಅದರ ಈಗ ಸಂಗಮ. ನೈ ದುನಿಯಾ ಕಿ ಸ್ಥಾಪನಾ ಶ್ರೀಮತ್ ಪರ್ ಹೋ ರಹಿ है. ಹೊಸ ಜಗತ್ತಿನ ಸ್ಥಾಪನೆ ಶ್ರೀಮತದಂತೆ ನಡೀತಾ ಇದೆ. ಸಿವಾಯ್ ಬಾಪ್ ಕೆ ಅವ್ರು ಕೊಯ್ ನೈ ದುನಿಯಾ ಕಿ ಸ್ಥಾಪನಾ ಕಿ ಮತ ದೇಂಗೆ ನಹಿ. ಮತ್ತು ಬಾಬನ್ ಬಿಟ್ಟರೆ ಯಾರೂ ಕೂಡ ಹೊಸ ಜಗತ್ತಿನ ಸ್ಥಾಪನೆಯ ಮತ ಅಂತೂ ಕೊಡೋಕ್ಕೆ ಸಾಧ್ಯ ಇಲ್ಲ. ಬಾಪ್ ಹಿ ಆಕರ್ ತುಮ್ ಬಚ್ಚೋं से नई दुनिया का उद्घाटन कराते हैं.
ತಂದೆನೇ ಬಂದು ನಾವು ಮಕ್ಕಳಿಗೆ ಹೊಸ ಜಗತ್ತಿನ ಉದ್ಘಾಟನೆ ಮಾಡಿಸ್ತಾರೆ. ಅಕೇಲೆ ತೋ ನಹೀ ಕರೆಂಗೆ, ಒಬ್ಬಂಟಿಗರು ಮಾಡಲಿಕ್ಕಾಗಲ್ಲ ತಾನೆ. ಬಚ್ಚೋಂ ಕಿ ಮದದ್ ಲೇತೆ ಹೈ, ಎಲ್ಲರೂ ಮಕ್ಕಳ ಸಹಯೋಗ ತಗೊಳ್ತಾರೆ. वो लोग उद्घाटन करने के लिए मदद नहीं लेंगे, आकर कैंची से ರಿಬ್ಬನ್ ಕಾಂಟೆಗೆ. ಬಾಬಾ ಹೇಳ್ತಾರೆ ಅವರೆಲ್ಲ ಉದ್ಘಾಟನೆ ಮಾಡುವಾಗ ಸಹಯೋಗ ತಗೊಳ್ಳಲ್ಲ, ಬರ್ತಾರೆ ಕತ್ರಿ ತಗೊಳ್ತಾರೆ, ರಿಬ್ಬನ್ ಕಟ್ ಮಾಡ್ತಾರೆ. ಯಾತೋವ ಬಾತ್ ನಹಿ ಇಸ್ಮೆ ತುಮ್ ಬ್ರಾಹ್ಮಣ್ ಕುಲಭೂಷಣ್ ಮದದ್ಗಾರ್ ಬಂತೆ ಹೋ, ಇಲ್ಲಿ ಆ ಮಾತಿಲ್ಲ ಅಂತಾರೆ ಬಾಬಾ. ಇಲ್ಲಿ ನೀವು ಬ್ರಾಹ್ಮಣ ಕುಲಭೂಷಣರು ಸಹಯೋಗಿಗಳಾಗ್ತೀರ. ಮನುಷ್ಯ ಮಾತ್ರ ರಾಸ್ತಾ ಬಿಲ್ಕುಲ್ ಮುಂಜೆ ಹೋಯೆ ಹೇ, ಎಲ್ಲ ಮನುಷ್ಯ ಮಾತ್ರರು ದಾರಿಯನ್ನು ಬಾಬಾ ಹೇಳ್ತಿದ್ರೆ ಎಲ್ಲರೂ ಏನಾಗಿದ್ದಾರೆ ಗೊಂದಲದಲ್ಲಿ. ಯಾವ ದಾರಿಯಪ್ಪ, ಯಾವ ದಾರಿ ಹೋಗೋಣ, ಯಾವ ದಾರಿ ಸರಿ ಇದೆ ಅನ್ನೋದರಲ್ಲಿ ಗೊಂದಲ. ಪತಿ ದುನಿಯಾಕೋ ಪಾವನ್ ಬನಾನ ಯ ಬಾಪ್ ಕಾ ಹಿ ಕಾಮ್ ಹೇ. ಬಾಬಾ ಹೇಳ್ತಾರೆ ಪತಿತ ಜಗತ್ತನ್ನು ಪಾವನ ಮಾಡೋದು ತಂದೆ ಕೆಲಸ ಆಗಿದೆ. ಬಾಪಿ ನೈ ದುನಿಯಾ ಕಿ ಸ್ಥಾಪನಾ ಕರ್ತೆ ಹೇ ಜಿಸ್ಕೆ ಲಿಯೆ ರೋಹಾನಿ ನಾಲೆಜ್ ದೇತೆ ಹೇ. ತಂದೆನೇ ಹೊಸ ಜಗತ್ತಿನ ಸ್ಥಾಪನೆ ಮಾಡ್ತಾರೆ, ಅದಕ್ಕೋಸ್ಕರ ಆತ್ಮಿಕ ಜ್ಞಾನ ಕೊಡ್ತಾರೆ. ತುಮ್ ಜಾನ್ತೆ ಹೋ ಬಾಪ್ ಕೆ ಪಾಸ್ ನೈ ದುನಿಯಾ ಕೆ ಸ್ಥಾಪನೆ ಕರ್ನೆ ಕಿ ಯುಕ್ತಿ ಹೇ. ನೀವು ತಿಳ್ಕೊಂಡಿದ್ದೀರಾ ತಂದೆ ಹತ್ರ ಹೊಸ ಜಗತ್ತಿನ ಸ್ಥಾಪನೆ ಮಾಡುವಂಥ ಯುಕ್ತಿ ಕೂಡ ಇದೆ. ಭಕ್ತಿ ಮಾರ್ಗ ಮೇ ಉನ್ಕೋ ಪುಕಾರ್ತೆ ಹೇನ ಹೇ ಪತಿತ್ ಪಾವನ. ಅವು ಭಕ್ತಿ ಮಾರ್ಗದಲ್ಲಿ ನೋಡಿ ಆ ಪರಮಾತ್ಮನ ಕರೀತಾರೆ, ಹೇ ಪತಿತ ಪಾವನ ಬಾ ಅಂತ. ಬಲ್ ಶಿವ ಕಿ ಪೂಜಾ ಭೀ ಕರ್ತೆ ರಹತೆ ಹೇ, ಭಲೆ ಶಿವನ ಪೂಜೆ ಮಾಡ್ತಾ ಇರ್ತಾರೆ, ಪರಂತು ಜಾನ್ತೆ ನೈ ಹೇ ಕಿ ಪತಿತ್ ಪಾವನ್ ಕೌನ್ ಹೇ. ಆದರೆ ತಿಳ್ಕೊಂಡಿಲ್ಲ ಪತಿತ ಪಾವನ ಯಾರು ಅಂತ. ದುಃಖ ಮೇ ಯಾದ್ ತೋ ಕರ್ತೆ ಹೇ ಭಗವಾನ್ ಹೇ ರಾಮ್, ರಾಮ್ ಭಿ ನಿರಾಕಾರ ಕೋ ಹಿ ಕಹತೆ ಹೇ. ಬಾಬಾ ಒಂದು ಮಾತು ಹೇಳ್ತಾರೆ, ದುಃಖದಲ್ಲಿ ಎಲ್ಲರೂ ನೆನಪು ಮಾಡ್ತಾರೆ ನೋಡಿ, ಹೇ ಭಗವಂತ ಹೇ ರಾಮ, ರಾಮನು ಕೂಡ ನಿರಾಕಾರನಿಗೆ ಹೇಳಲಾಗ್ತದೆ. ನಿರಾಕಾರ ಕೋ ಹಿ ಉಂಚ ಭಗವಾನ್ ಕಹತೆ ಹೇ, ಪರಂತು ಮನುಷ್ಯ ಭೂತ ಮುಂಜೆ ಹುಯೇ ಹೇ. ನಿರಾಕಾರನಿಗೆ ಶ್ರೇಷ್ಠ ಭಗವಂತ ಅಂತ ಹೇಳಲಾಗ್ತದೆ, ಆದರೂ ಮನುಷ್ಯರು ಭಾಳಷ್ಟು ಗೊಂದಲದಲ್ಲಿದ್ದಾರೆ. ಬಾಪ್ನೆ ಆಕರ್ ನಿಕಾಲ ಹೇ ಜೈಸೆ ಫಾಗಿ ಮೇ ಮನುಷ್ಯ ಮುಂಜ ಜಾತೆ ಹೇನ. ಬಾಬಾ ಬಂದು ಅದರಿಂದ ಬಿಡಿಸಿದ್ರು, ಹೊರಗೆ ಕರ್ಕೊಂಡು ಬಂದ್ರಲ್ವ. ಹೇಗೆ ನೋಡಿ ಮಂಜು ಮುಸುಕಿರ್ತದೆ, ಮನುಷ್ಯರಿಗೆ ದಾರಿನೇ ಗೊತ್ತಾಗಲ್ಲ ಅಲ್ವಾ. ಯತೋ ಹೇ ಬೇಹದ್ ಕಿ ಬಾತ್, ಬಹುತ್ ಬಡೆ ಜಂಗಲ್ ಮೇ ಆಕರ್ ಪಡೆ ಹೋ. ಬಾಬಾ ಹೇಳ್ತಾರೆ ಇಲ್ಲಿ ಬೇಹದ್ದಿನ ಮಾತು, ಭಾಳ ದೊಡ್ಡ ಕಾಡಿನಲ್ಲಿ ಬಂದು ಕುತ್ಕೊಂಡ್ಬಿಟ್ಟಿದ್ದೀರಾ. ತುಮಕೋ ಭೀ ಬಾಪ್ನೆ ಫೀಲ್ ಕರಾಯ ಹೇ ಕಿ ಹಮ್ ಜಿಸ್ ಜಂಗಲ್ ಮೇ ಪಡೆ ಥೆ ಯ ಭೀ ಅಬ್ ಪತಾ ಪಡಾ ಹೇ ಯ ಪುರಾನಿ ದುನಿಯಾ ಹೇ. ನಮಗೂ ಕೂಡ ಬಾಬಾ ಫೀಲ್ ಮಾಡಿಸಿದ್ರು, ಎಂಥ ಒಂದು ಕಾಡಿನಲ್ಲಿ ಬಿದ್ದಿದ್ರಿ ಮಕ್ಕಳೇ ನೀವೆಲ್ಲ. ಈಗಿದು ಗೊತ್ತಾಯ್ತಲ್ವ ಇದು ಹಳೆ ಜಗತ್ತು ಅಂತ. ಇನ್ಕಾ ಭೀ ಅಂಥ ಇದ್ರದ್ದು ಏನೀಗ ಅಂತ್ಯ. ಮನುಷ್ಯ ತೋ ಬಿಲ್ಕುಲ್ ರಾಸ್ತಾ ಜಾನ್ತೆ ಹಿ ನಹಿ, ಬಾಪ್ ಕೋ ಪುಕಾರ್ತೆ ರಹತೆ ಹೇ. ಮನುಷ್ಯರು ಕೇವಲ ದಾರಿಯನ್ನು ತಿಳ್ಕೊಂಡೇ ಇಲ್ಲ, ತಂದೆಯನ್ನು ಕರಿತಾ ಇರ್ತಾರೆ. ತುಮ್ ಅಭಿ ಪುಕಾರ್ತೆ ನಹಿ ಹೋ, ಅಭಿ ತುಮ್ ಬಚ್ಚೆ ಡ್ರಾಮಾಕ್ಕೆ ಆದಿ ಮಧ್ಯ ಅಂತಕೋ ಜಾನ್ತೆ ಹೋ. ಈಗ ನೀವಂತೂ ಕರೆಯೋದಿಲ್ಲ ಪರಮಾತ್ಮನನ್ನು. ಯಾಕೆ ಕರೆಯಲ್ಲ ಹೇಳಿ? ಪರಮಾತ್ಮ ಈಗ ಸಿಕ್ಬಿಟ್ಟಿದ್ದಾರೆ, ನಾವು ಪರಮಾತ್ಮನ ಮಗು ಆಗಿಬಿಟ್ಟಿದ್ದೇವೆ ಈಗ. ಈಗ ನೀವು ಮಕ್ಕಳು ನಾಟಕದ ಆದಿ ಮಧ್ಯ ಅಂತ್ಯವನ್ನು ತಿಳ್ಕೊಂಡಿದ್ದೀರಾ. ಸೊ ಬಿ ನಂಬರ್ವಾರ್ ಜೋ ಜಾನ್ತೆ ಹೇ ವ ಬಹುತ್ ಖುಷಿ ಮೇ ರಹತೆ ಹೇ. ಅದು ಕೂಡ ನಂಬರ್ವಾರ್, ಯಾರು ತಿಳ್ಕೊಂಡಿದ್ದಾರೋ ಅವ್ರು ಭಾಳ ಖುಷಿಯಲ್ಲಿರ್ತಾರೆ. ಅವರಂಕೋ ಭೀ ರಾಸ್ತಾ ಬತಾನೆ ಮೇ ತತ್ಪರ ರಹತೆ ಹೇ, ಬೇರೆಯವ್ರಿಗೂ ಕೂಡ ದಾರಿ ತೋರಿಸೋದ್ರಲ್ಲಿ ತತ್ಪರರಾಗಿರ್ತಾರೆ. ಬಾಪ್ ತೋ ಕಹತೆ ರಹತೆ ಬಡೆ ಬಡೆ ಸೆಂಟ್ರ್ ಖೋಲು, ಚಿತ್ರ ಬಡೆ ಬಡೆ ಹೋಂಗೆ ತೋ ಮನುಷ್ಯ ಸಹಜ ಸಮಜ್ ಜಾಯಂಗೆ. ಬಾಬಾ ಇಲ್ಲಿ ಮಕ್ಕಳಿಗೆ ಹೇಳ್ತಾ ಇರ್ತಾರೆ, ದೊಡ್ಡ ದೊಡ್ಡ ಸೆಂಟ್ರ್ ತೆರೀರಿ, ಚಿತ್ರ ದೊಡ್ಡ ದೊಡ್ಡದಿರಬೇಕು, ಮನುಷ್ಯರು ಸಹಜವಾಗಿ ತಿಳ್ಕೊಳ್ಳೋ ಆಗಿರಬೇಕು. ಬಚ್ಚೋಂ ಕೆ ಲಿಯೆ ಮ್ಯಾಪ್ಸ್ ಜರೂರ್ ಚಾಯ್, ಬತಾನಾ ಚಾಯ್ ಯ ಬಿ ಸ್ಕೂಲ್ ಹೇ. ಬಾಬಾ ಹೇಳ್ತಾರೆ ಮಕ್ಕಳ ಹತ್ರ ಚಿತ್ರಗಳು ಅವಶ್ಯವಾಗಿರಬೇಕು, ಹೇಳಬೇಕು ಇದು ಕೂಡ ಸ್ಕೂಲ್ ಆಗಿದೆ. ಯಾಕೆ ವಂಡರ್ಫುಲ್ ಮ್ಯಾಪ್ಸ್ ಹೇ, ಉನ್ ಸ್ಕೂಲೋಂ ಕೆ ನಕ್ಷೆ ಮೇ ತೋ ಹೋತಿ ಹೇ ಹದ್ ಕಿ ಬಾತೆ. ಬಾಬಾ ಹೇಳ್ತಾರೆ ಇಲ್ಲಿ ಬಾಬನ ಚಿತ್ರಗಳೇನಿದಾವಲ್ಲ ಇವೆಲ್ಲ ಅದ್ಭುತವಾದ ಚಿತ್ರಗಳು. ಆ ಶಾಲೆಯಲ್ಲಿ ನೋಡಿ ನಕಾಶೆ ಇರ್ತದೆ, ಅದು ಹದ್ದಿನ ಮಾತು. ಯಹ ಹೇ ಬೇಹದ್ ಕಿ ಬಾತೆ, यह भी पाठशाला है जिसमें बाप हमको सृष्टि के आदि मध्य अंत का राज बताएं और लायक बनाते हैं. ಬಾಬಾ ಹೇಳ್ತಾರೆ ಇದು ಬೇಹದ್ದಿನ ಮಾತು, ಇದು ಕೂಡ ಪಾಠಶಾಲೆಯಾಗಿದೆ. ಇದರಲ್ಲಿ ಬಾಬಾ ನಮಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯ ತಿಳಿಸ್ಕೊಟ್ಟು ಯೋಗ್ಯರನ್ನಾಗಿ ಮಾಡ್ತಾರೆ. ಮನುಷ್ಯ ಸೆ ದೇವತಾ ಬನ್ನೆ ಕಿ ಯಹ ಈಶ್ವರೀಯ ಪಾಠಶಾಲಾ ಹೇ, ಲಿಖಾ ಹುವಾ ಹಿ ಹೈ ಈಶ್ವರೀಯ ವಿಶ್ವವಿದ್ಯಾಲಯ. ಮನುಷ್ಯರಿಂದ ದೇವತೆ ಮಾಡುವಂತಹ ಈಶ್ವರೀಯ ಪಾಠಶಾಲೆ ಬರೆಯಲ್ಪಟ್ಟಿದೆ, ಈಶ್ವರೀಯ ವಿಶ್ವವಿದ್ಯಾಲಯ ಅಂತ. ಯಹ ರೂಹಾನಿ ಪಾಠಶಾಲಾ. ಬಾಬಾ ಹೇಳ್ತಾರೆ ಇದು ಆತ್ಮಿಕ ಪಾಠಶಾಲೆ. सिर्फ ईश्वरीय विश्वविद्यालय से भी मनुष्य समझ नहीं सकते, यूनिवर्सिटी भी लिखना चाहिए. ಬಾಬಾ ಒಂದು ಮಾತು ಹೇಳ್ತಾರೆ ನೋಡಿ, ಕೇವಲ ಈಶ್ವರೀಯ ವಿಶ್ವವಿದ್ಯಾಲಯ ಅಂದ್ರೂ ಕೂಡ ಮನುಷ್ಯರಿಗೆ ಅರ್ಥ ಆಗಲ್ಲ, ಯೂನಿವರ್ಸಿಟಿ ಅಂತ ಅವಶ್ಯವಾಗಿ ಬರೀಬೇಕು. ऐसा ईश्वरीय विश्वविद्यालय कोई है नहीं. बाबा ने कार्ड्स देखे थे, कुछ अक्षर भूले हुए थे.
ಬಾಬಾ ಹೇಳ್ತಾರೆ ಈ ರೀತಿ ಈಶ್ವರೀಯ ವಿಶ್ವವಿದ್ಯಾಲಯ ಯಾವುದೂ ಇಲ್ಲ. ಬಾಬಾ ಮಕ್ಕಳು ಮಾಡಿರುವಂಥ ಕಾರ್ಡ್ಸ್ ನೋಡಿದ್ರು, ಕೆಲವು ಅಕ್ಷರ ಅದರಲ್ಲಿ ಮರ್ತ್ಬಿಟ್ಟಿದ್ದಾರೆ ಮಕ್ಕಳು ಅದರಲ್ಲಿ ಹಾಕಲಿಕ್ಕೆ ಅಂತ. ಬಾಬಾನೆ ಕಿತ್ನಾ ಬಾರ್ ಕಹಾ ಹೈ ಪ್ರಜಾಪಿತ ಅಕ್ಷರ ಜರೂರ್ ಡಾಲು, ಫಿರ್ ಭಿ ಬಚ್ಚೆ ಭೂಲ್ ಜಾತೆ, ಲಿಖತ್ ಪೂರಿ ಹೋನಿ ಚಾಹಿಯೇನಾ. ಬಾಬಾ ಎಷ್ಟು ಬಾರಿ ಹೇಳ್ತಾರೆ ಪ್ರಜಾಪಿತ ಅನ್ನೋ ಅಕ್ಷರ ಅವಶ್ಯವಾಗಿ ಹಾಕಿ, ಆದರೂ ಮಕ್ಕಳು ಮರ್ತು ಬಿಡ್ತಾರೆ. ಬರವಣಿಗೆಯಲ್ಲಿ ಪೂರ್ಣ ಇರಬೇಕದು ಅಂತಾರೆ ಬಾಬಾ. ಜೋ ಮನುಷ್ಯಂಕೋ ಮಾಲೂಮ್ ಪಡೆ ಕಿ ಈಶ್ವರೀಯ ಬಡ ಕಾಲೇಜ್ ಹೇ, ಯಾಕಂದ್ರೆ ಮನುಷ್ಯರಿಗೆ ಗೊತ್ತಾಗಬೇಕಲ್ವಾ ಇದು ಈಶ್ವರ್ಯ ಎಂಥ ದೊಡ್ಡ ಕಾಲೇಜ್ ಇದು ಅಂತ. बच्चे जो सर्विस पर उपस्थित हैं, जो अच्छे सर्विसेबल है, उनको भी दिल में रहता है कि हम फलाने सेंटर को जाकर उठाए, ठंडा पड़ गया है उनको जगाए, क्योंकि माया ऐसी है जो घड़ी घड़ी सुला देती हैं. ಒಳ್ಳೆ ಸೇವಾದಾರಿಗಳು ಬಾಬನ ಸೇವೆಯಲ್ಲಿ ಉಪಸ್ಥಿತ ಆಗಿದ್ದಾರೆ, ಭಾಳ ಒಳ್ಳೆ ಸೇವಾದಾರಿಗಳಿದ್ದಾರೆ. ಅವ್ರಿಗೆ ಅನಿಸ್ತಿರ್ತದಂತೆ ಏನಂತ, ಇಂಥ ಸೆಂಟ್ರಿಗೆ ಹೋಗಿ ಅವ್ರನ್ನೆಲ್ಲ ಜಾಗೃತ ಮಾಡಬೇಕು, ಅವರೆಲ್ಲ ತಣ್ಣಗಾಗಿಬಿಟ್ಟಿದ್ದಾರೆ, ಅಂದರೆ ಪುರುಷಾರ್ಥನೂ ತಣ್ಣಗಾಗಿದೆ, ಅವ್ರಿಗೆ ಹೋಗಿ ನಾವು ಜಾಗೃತ ಮಾಡಬೇಕು. ಯಾಕಂದರೆ ಮಾಯೆ ಹಿಂಗಿದೆ, ಕ್ಷಣ ಕ್ಷಣಕ್ಕೂ ಮಲಗಿಸ್ಬಿಡ್ತದೆ. ಮೈ ಸ್ವದರ್ಶನ ಚಕ್ರಧಾರಿ ಹೋ ಯಬಿ ಬೋಲ್ ಜಾತ್, ನಾನು ಸ್ವದರ್ಶನ ಚಕ್ರಧಾರಿ ಅನ್ನೋದನ್ನು ಕೂಡ ಮರ್ತು ಬಿಡ್ತಾರೆ. ಮಾಯಾ ಬಹುತ್ ಅಪೋಸಿಷನ್ ಕರ್ತಿ ಹೇ, ತುಮ್ ಯುದ್ಧಕ್ಕೆ ಮೈದಾನ ಮೇ ಹೋ, ಮಾಯೆ ಭಾಳಷ್ಟು ಎದುರಿಸ್ತದೆ ಅಂತಾರೆ ಬಾಬಾ, ಯಾಕಂದ್ರೆ ನೀವು ಯುದ್ಧದ ಮೈದಾನದಲ್ಲಿದ್ದೀರ. ಮಾಯಾ ಮಾಥಾ ಮೂಡ್ಕರ್ ಉಲ್ಟೆ ತರಫ್ ನ ಲೇ ಜಾಯ್, ಉಸ್ಕಿ ಬಡಿ ಸಂಭಾಲ್ ಕರ್ನಿ ಹೇ. ಮಾಯೆ ತಲೆ ತಿರುಗಿಸಿ, ಬಾಬಾ ಹೇಳ್ತಾರೆ ಉಲ್ಟಾ ಕಡೆ ಕರ್ಕೊಂಡು ಹೋಗಬಾರ್ದಲ್ವ, ಭಾಳ ಸಂಭಾಲನೆ ಮಾಡ್ಕೊಳ್ಬೇಕು. ಮಾಯಕ್ಕೆ ತುಫಾನ್ ತೋ ಬಹುತ್ ಸಭಿಕೋ ಲಗ್ತೆ ಹೇ. ಬಾಬಾ ಹೇಳ್ತಾರೆ ಮಾಯೆ ಬಿರುಗಾಳಿ ಅಂತೂ ಭಾಳ ಜನರಿಗೆ ತಾಕ್ತದೆ. ಛೋಟೆ ಅಥವಾ ಬಡೆ ಸಬ್ ಯುದ್ಧಕ್ಕೆ ಮೈದಾನ ಮೇ ಹೋ, ಪಹಲ್ವಾನ್ಕೋ ಮಾಯಕ್ಕೆ ತುಫಾನ್ ಹಿಲಾ ನ ಸಕೆ. ಸಣ್ಣವರಿರಲಿ ದೊಡ್ಡವರಿರಲಿ ಎಲ್ಲರೂ ಯುದ್ಧದ ಮೈದಾನದಲ್ಲಿದ್ದಾರೆ. ಫೈಲ್ವಾನ್ರಿಗಂತೂ ಮಾಯೆ ಬಿರುಗಾಳಿ ಅಲುಗಾಡಿಸ್ಲಿಕ್ಕಾಗಲ್ಲ. ಅವಸ್ಥಾ ಬಿ ಆನೆ ವಾಲಿ ಹೇ, ಒಂದಿನ ಆ ಅವಸ್ಥೆನೂ ಬರ್ತದೆ ಅಂತಾರೆ ಬಾಬಾ. बाप समझाते समय बड़ा ಖರಾಬ್ है, हालतें बिगड़ी हुई है. ಬಾಬಾ ತಿಳಿಸ್ಕೊಡ್ತಾರೆ ಇಲ್ಲಿ ಸಮಯ ಬಹಳ ಕೆಟ್ಟೋಗಿದೆ, ಪರಿಸ್ಥಿತಿಗಳೆಲ್ಲ ಹಾಳಾಗ್ತಾ ಇದೆ. ರಾಜಾಯಿ ತೋ ಸಬ್ ಖತಮ್ ಹೋ ಜಾನಿ ಹೇ, ಸಬ್ಕೋ ಉತಾರ್ ದೇಂಗೆ. ರಾಜ್ಯ ಎಲ್ಲ ಸಮಾಪ್ತಿಯಾಗಿಬಿಡ್ತದೆ, ಎಲ್ಲರನ್ನ ಇಳಿಸ್ಬಿಡ್ತಾರೆ ಅಂತಾರೆ ಬಾಬಾ. ಫಿರ್ ಪ್ರಜಾ ಪರ್ ರಾಜ್ಯ ಸಾರಿ ದುನಿಯಾ ಮೇ ಹೋ ಜಾಯೇಗ. ನಂತರ ಪ್ರಜೆಗಳದ್ದು ಪ್ರಜೆಗಳ ಮೇಲೆ ಇಡೀ ಜಗತ್ತಿನ ಮೇಲೆ ಇರ್ತದೆ. तुम अपनी नई राजाई स्थापन करते हो तो यहाँ राजाई का नाम भी खत्म हो जाएगा. ಬಾಬಾ ಹೇಳ್ತಾರೆ ನೀವು ನಿಮ್ಮ ಹೊಸ ರಾಜ್ಯವನ್ನು ಸ್ಥಾಪನೆ ಮಾಡಿದಾಗ ಈ ರಾಜ್ಯದ ಹೆಸರು ಕೂಡ ಅಲ್ಲಿ ಇರಲ್ಲ, ಪಂಚಾಯಿತಿ ರಾಜ್ಯ ಹೋತಾ ಜಾಯೇಗ. ಬಾಬಾ ಹೇಳ್ತಾರೆ ಪಂಚಾಯಿತಿ ರಾಜ್ಯ ಆಗ್ತದೆ ಯಾವಾಗ ಪ್ರಜೆಗಳ ರಾಜ್ಯ ಆಗ್ತದಲ್ಲ, ಒಬ್ರಿಗೊಬ್ರು ಜಗಳ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅವರು. ಸ್ವರಾಜ್ಯ ಅಥವಾ ರಾಮರಾಜ್ಯ ತೋ ವಾಸ್ತವ ಮೇ ಹೈ ನಹಿ, ಇಸ್ಲಿಯೇ ಸಾರಿ ದುನಿಯಾ ಮೇ ಜಗಡೆ ಹಿ ಹೋತೆ ರಹತೆ. ಸ್ವರಾಜ್ಯ ಅಥವಾ ರಾಮರಾಜ್ಯ ಅಂತೂ ವಾಸ್ತವದಲ್ಲಿಲ್ಲ, ಅದಕ್ಕೋಸ್ಕರ ಇಡೀ ಜಗತ್ತಿನಲ್ಲಿ ಜಗಳನೇ ಆಗ್ತಾ ಇರ್ತದೆ. ಆಜ್ಕಲ್ ತೋ ಹಂಗಾಮ ಸಬ್ ಜಗ ಹೈ, ತುಮ್ ಜಾನ್ತೆ ಹಮ್ ಅಪ್ನಿ ರಾಜಾಯಿ ಸ್ಥಾಪನ್ ಕರೆ. ಇವತ್ತಿನ ಸಮಯದಲ್ಲಿ ನೋಡಿ ಎಷ್ಟೆಲ್ಲ ಗಲಾಟೆ ಇದೆ ಜಗತ್ತಿನಲ್ಲಿ. ನೀವು ತಿಳ್ಕೊಂಡಿದ್ದೀರಾ ನಾವು ನಮ್ಮ ರಾಜ್ಯ ಸ್ಥಾಪನೆ ಮಾಡ್ತಿದ್ದೇವೆ. ತುಮ್ ಸಬ್ಕೋ ರಾಸ್ತಾ ಬತಾತೆ ಹೋ, ಬಾಪ್ ಕಹತೆ ಮಾಮೇ ಕಮ್ ಯಾದ್ ಕರೋ. ನೀವೆಲ್ಲರಿಗೂ ದಾರಿ ತೋರಿಸ್ತೀರ. ಬಾಬಾ ಹೇಳ್ತಾರೆ ನನ್ನೊಬ್ಬನೇ ನೆನ್ಪು ಮಾಡಿ. ಬಾಪ್ ಕಿ ಯಾದ್ ಮೇರಾ ಔರೋಂಕೋ ಬಿ ಯಾ ಸಮಜಾನ ಹೇ, ದೇಹಿ ಅಭಿಮಾನಿ ಬನೋ. ತಂದೆಯ ನೆನಪಿನಲ್ಲಿದ್ದು ಬೇರೆಯವ್ರಿಗೂ ಕೂಡ ಇದನ್ನು ತಿಳಿಸ್ಕೊಡ್ಬೇಕು, ದೇಹಿ ಅಭಿಮಾನಿಯಾಗಿ. ದೇಹ ಅಭಿಮಾನ ಚೋಡು, ಐಸನೇ ಕಿ ತುಮಾರೆ ಮೇ ಸಬ್ ದೇಹಿ ಅಭಿಮಾನಿ ಬನೆ ಹೇ. ಬಾಬಾ ಹೇಳ್ತಾರೆ ದೇಹಾಭಿಮಾನ ಬಿಡಿ, ಈ ರೀತಿ ಅಲ್ಲ, ನಿಮ್ಮಲ್ಲಿ ಎಲ್ಲರೂ ಕೂಡ ದೇಹಿ ಅಭಿಮಾನಿಯಾಗಿದ್ದಾರಾ? ನಹಿ, ಬನ್ನೇ ಕಾ ಹೈ. ತುಮ್ ಪುರುಷಾರ್ಥ ಕರ್ತೆ ಹೋ ಔರೋಂಕೋ ಬಿ ಕರಾತೆ ಹೋ. ಇಲ್ಲ ಆಗಬೇಕು ಅಂತಾರೆ ಬಾಬಾ. ನೀವು ಪುರುಷಾರ್ಥ ಮಾಡ್ತೀರಾ ಬೇರೆಯವ್ರನ್ನೂ ಕೂಡ ಮಾಡಲಿಕ್ಕೆ. याद करने की कोशिश करते हैं फिर भूल जाते हैं, पुरुषार्थ यही करना है. ನೆನಪು ಮಾಡೋ ಪ್ರಯತ್ನ ಮಾಡ್ತೀರಾ ಮತ್ತು ಮರ್ತು ಬಿಡ್ತೀರಾ, ಪುರುಷಾರ್ಥ ಇದನ್ನೇ ಮಾಡಬೇಕು. ಮೂಲ ಬಾತ್ ಹೇ ಬಾಪ್ ಕೋ ಯಾದ್ ಕರ್ನ, ಬಚ್ಚೋं को कितना समझाते हैं. ಮೂಲ ಮಾತು ತಂದೆಯನ್ನು ನೆನಪು ಮಾಡೋದು, ಮಕ್ಕಳಿಗೆ ಎಷ್ಟು ತಿಳಿಸ್ಕೊಡ್ತಾರೆ ಬಾಬಾ. ನಾಲೆಜ್ ಬಹುತ್ ಅಚ್ಚಿ ಮಿಲ್ತಿ ಹೇ, ಮೂಲ ಬಾತ್ ಹೇ ಪವಿತ್ರನ. ಜ್ಞಾನ ಭಾಳ ಚೆನ್ನಾಗಿ ಸಿಗ್ತದೆ, ಮೂಲ ಮಾತಂದ್ರೆ ಪವಿತ್ರತೆ ಇದು. ಬಾಪ್ ಪಾವನ್ ಬನಾನೆ ಆಯೇ ಹೇ ತೋ ಫಿರ್ ಪತಿತ್ ನೈ ಬನ್ನಾ ಹೇ, ಯಾದ್ ಸೇ ತುಮ್ ಸತೋ ಪ್ರಧಾನ್ ಬನ್ ಜಾಯಂಗೆ. ಬಾಬಾ ಪಾವನ ಮಾಡಲಿಕ್ಕೆ ಬಂದಿದ್ದಾರೆ ಅಂದಮೇಲೆ ಪತಿತರಾಗಬಾರ್ದು, ನೆನಪಿನಿಂದಲೇ ನೀವು ಸತೋಪ್ರಧಾನ ಆಗ್ತೀರಾ. ಯ ಭೂಲ್ನಾ ನೈ ಹೇ, ಇದನ್ನೆಂದಿಗೂ ಮರಿಬಾರ್ದು. ಮಾಯಾ ಇಸ್ಮೇ ವಿಘ್ನ ಡಾಲ್ ಬುಲಾ ದೇತಿ ಹೇ. ರಾತ್ ದಿನ ಯ तात रहे हम बाप को याद कर ಸತೋಪ್ರಧಾನ್ ಬನೆ. ಮಾಯೆ ಇದರಲ್ಲಿನೇ ವಿಘ್ನ ಹಾಕಿ ಮರೆಸ್ಬಿಡ್ತದೆ ಅಂತಾರೆ ಬಾಬಾ. ಹಗಲು ರಾತ್ರಿ ಇದೇ ಚಿಂತೆ ಇರಬೇಕು, ನಾವು ತಂದೆಯನ್ನು ನೆನಪು ಮಾಡಿ ಸತೋಪ್ರಧಾನ ಆಗಬೇಕು. याद ऐसी पक्की होनी चाहिए जो पिछाड़ी में सिवाय एक बाप के और कोई भी याद ना पड़े. ನೆನಪು ಇಷ್ಟು ಪಕ್ಕಾ ಇರಬೇಕಲ್ವ, ಕೊನೆಯಲ್ಲಿ ಒಬ್ಬ ಬಾಬನ್ ಬಿಟ್ಟರೆ ಇನ್ಯಾರೂ ಕೂಡ ನೆನಪು ಬರಬಾರ್ದು.
प्रदर्शनी में भी पहले पहले यह समझाना चाहिए, यह सबका बाप ऊंचते ऊंच ಭಗವಾನ್. ಬಾಬಾ ಹೇಳ್ತಾರೆ ಪ್ರದರ್ಶನಿಯಲ್ಲಿ ಕೂಡ ಮೊದಲಿಗೆ ಇದನ್ನು ತಿಳಿಸ್ಕೊಡ್ಬೇಕು, ಶಿವಬಾಬಾ ಎಲ್ಲರಿಗಿಂತ ಶ್ರೇಷ್ಠ, ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ. ಸಬ್ಕಾ ಬಾಪ್ ಪತಿತ್ ಪಾವನ್ ಸದ್ಗತಿದಾತ ಯಹಿ ಸ್ವರ್ಗ ರಚಯಿತ. ಎಲ್ಲರ ತಂದೆ ಪತಿತ ಪಾವನ ಸದ್ಗತಿದಾತ ಇವರೇ ಸ್ವರ್ಗದ ರಚಯಿತ. ಅಭಿ ತುಂಬ ಬಚ್ಚೆ ಜಾನ್ತೆ ಹೋ ಬಾಪ್ ಆತೆ ಹೇ ಸಂಗಮ್ ಯುಗ್ ಪರ್. ಈಗ ನೀವು ಮಕ್ಕಳು ತಿಳ್ಕೊಂಡಿದ್ದೀರಾ, ತಂದೆ ಬರೋದು ಸಂಗಮ್ ಯುಗದಲ್ಲಿ. बाप ही राजयोग सिखलाते हैं, पतित पावन एक के सिवाय दूसरा कोई हो नहीं सकता. ತಂದೆನೇ ರಾಜಯೋಗವನ್ನು ಕಲಿಸ್ತಾರೆ. ಪತಿತ ಪಾವನ ಒಬ್ಬ ತಂದೆ ಹೊರತು ಬೇರೆ ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ. ಪಹಲೆ ಪಹಲೆ ತೋ ಬಾಪ್ ಕಾ ಪರಿಚಯ ದೇನಾ ಪಡ್ತಾ. ಫಸ್ಟಿಗೆ ಏನು ಮಾಡಬೇಕು, ಬಾಬನ ಪರಿಚಯ ಕೊಡಬೇಕಾಗ್ತದೆ. अब एक एक को ऐसा एक चित्र पर बैठ समझाओ तो इतनी भीड़ को कैसे समझा सकेंगे. ಅದಕ್ಕೆ ಬಾಬಾ ಹೇಳ್ತಾರೆ ಒಬ್ಬೊಬ್ಬರನ್ನ ಒಂದೊಂದು ಚಿತ್ರದ ಮುಂದೆ ಕೂಡಿಸ್ಕೊಂಡು ಹೇಳಿ, ಇಲ್ಲಾಂದರೆ ಆ ರಶ್ನಲ್ಲಿ ಹೆಂಗೆ ತಿಳಿಸ್ಕೊಡೋಕ್ಕೆ ಸಾಧ್ಯ. ಪರಂತು ಪಹಲೆ ಪಹಲೆ ಬಾಪ್ಗೆ ಚಿತ್ರ ಪರ್ ಸಮझाना ಮುಖ್ಯ. ಅದಕ್ಕೆ ಫಸ್ಟಿಗೆ ಬಾಬನ ಚಿತ್ರದ ಬಗ್ಗೆ ತಿಳಿಸ್ಕೊಡೋದು ಮುಖ್ಯ ಇದೆ. ಸಮझाना ಪಡ್ತಾ ಹೇ, ಭಕ್ತಿ ಹೇ, ಅತಃ ಜ್ಞಾನ ತೋ ಹೇ. ತಿಳಿಸ್ಕೊಡ್ಲಾಗ್ತದೆ, ಭಕ್ತಿ ಬೇಕಾದಷ್ಟಿದೆ, ಜ್ಞಾನ ಮಾತ್ರ ಒಬ್ಬ ತಂದೆ. ಅದು ಬಾಪ್ ಕಿತ್ನಿ ಯುಕ್ತಿಯ ಬಚ್ಚೋಂಕು ಬತ್ಲಾತೆ रहते. ಪತಿತ್ ಪಾವನ್ ಏಕ್ ಬಾಪ್. ಬಾಬಾ ನೋಡಿ ಎಷ್ಟು ಯುಕ್ತಿಗಳನ್ನು ಮಕ್ಕಳಿಗೆ ಹೇಳ್ಕೊಡ್ತಾ ಇರ್ತಾರೆ. ಪತಿತ ಪಾವನ ಒಬ್ಬ ತಂದೆ. ರಾಸ್ತಾ ಭಿ ಬತಾತೆ ಹೇ. ಗೀತಾ ಕಬ್ ಸುನಾಯಿ. ದಾರಿ ಅಂತೂ ತೋರಿಸ್ತಿರ್ತಾರೆ ಬಾಬಾ. ಗೀತೆ ಯಾವಾಗಾದರೂ ಕೇಳಿರ? ಯಬಿ ಕಿಸ್ಕೋ ಪತಾ ನಹಿ. ದ್ವಾಪರ ಯುಗಕ್ಕೂ ಕೊಯ್ ಸಂಗಮ್ ಯುಗ ನಹಿ ಕಹಾ ಜಾತ. ಇದು ಯಾರಿಗೂ ಗೊತ್ತೇ ಇಲ್ಲ. ದ್ವಾಪರ ಯುಗಕ್ಕೆ ಸಂಗಮ್ ಯುಗ ಅಂತ ಯಾರೂ ಹೇಳಲ್ಲ. ಯುಗೆ ಯುಗೆ ತೋ ಬಾಪ್ ನಹಿ ಆತೆ. ಯುಗ ಯುಗದಲ್ಲಂತೂ ತಂದೆ ಬರಲ್ಲ. ಮನುಷ್ಯ तो बिल्कुल मूंझ पड़े हैं. सारा दिन यही ख्यालात चलते हैं, कैसे कैसे समझा जाए. ಮನುಷ್ಯರು ಎಷ್ಟು ಗೊಂದಲದಲ್ಲಿದ್ದಾರೆ ಅಂದರೆ ಇಡೀ ದಿನ ಇದೇ ವಿಚಾರ ನಡೀತಾ ಇದೆ. ಹೇಗಪ್ಪ ತಿಳಿಸ್ಕೊಡೋದು, ಹೇಗೆ ತಿಳಿಸ್ಕೊಟ್ರೆ ಅವ್ರಿಗೆ ಅರ್ಥ ಆಗ್ತದೆ ಅಂತ. ಬಾಪ್ ಕೋ ಡೈರೆಕ್ಷನ್ ದೇನೆ ಪಡ್ತೆ हैं. ಟೇಪ್ ಪರ್ भी ಮುರಳಿ ಪೂರಿ ಸುನ್ ಸಕ್ತೆ हैं. ಬಾಬನೂ ಕೂಡ ಕೆಲವೊಮ್ಮೆ ಡೈರೆಕ್ಷನ್ ಕೊಡಬೇಕಾಗ್ತದೆ. ಟೇಪಲ್ಲಿನೂ ಕೂಡ ನೀವು ಮುರಳಿ ಪೂರ್ಣ ಕೇಳ್ಬೋದು. कोई कोई कहते टेप द्वारा हम सुन रहे हैं, क्यों न ಡೈರೆಕ್ಟ್ ಜಾಕರ್ ಸುನೆ. ಕೆಲವರು ಹೇಳ್ತಾರಂತೆ, ನಾವು ಟೇಪ್ ಮೂಲಕ ಈಗ ನಾವು ಕೇಳ್ತಿದ್ದೇವೆ, ಯಾಕೆ ನಾವು ಡೈರೆಕ್ಟ್ ಹೋಗಿ ಕೇಳಬಾರ್ದು ಅಂತ. ಇಸ್ಲಿಯೇ ಸಮ್ಮುಖ ಆತೆ ಹೇ. ಬಚ್ಚೋಂಕು ಬಹುತ್ ಸರ್ವಿಸ್ ಕರ್ನಿ ಹೇ. ಅದಕ್ಕೋಸ್ಕರ ಸಮ್ಮುಖದಲ್ಲಿ ಬರ್ತಾರೆ. ಮಕ್ಕಳು ಭಾಳ ಸೇವೆ ಮಾಡಬೇಕು. ರಾಸ್ತಾ ಬತಾನಾ ಹೇ, ಪ್ರದರ್ಶನಿ ಮೇ ಆತೆ ಹೇ, ಅಚ್ಚಾ ಅಚ್ಚಾ ಭಿ ಕಹತೆ ಹೇ, ಫಿರ್ ಬಾಹರ್ ಜಾನೆ ಸೆ ಮಾಯಾ ಕೆ ವಾಯುಮಂಡಲ್ ಮೇ ಸಬ್ ಉಡ್ ಜಾತಾ ಹೇ. ಬಾಬಾ ಹೇಳ್ತಾರೆ ದಾರಿ ತೋರಿಸ್ಬೇಕು. ಪ್ರದರ್ಶನಿಯಲ್ಲಿ ಭಾಳ ಜನ ಬರ್ತಾರೆ, ಒಳ್ಳೆಯದು ಒಳ್ಳೆಯದು ಅಂತ ಹೇಳ್ತಾರೆ. ಹೊರಗೆ ಹೋದರು ಅಂದರೆ ಮಾಯ ವಾಯುಮಂಡಲದಲ್ಲಿ ಅವ್ರು ಕೇಳಿದ್ದೆಲ್ಲ ಹೊರಗೋಗ್ಬಿಡ್ತದೆ. ಸಿಮ್ರನ್ ನಹಿ ಕರ್ತೆ, ಉನ್ಕಿ ಫಿರ್ ಪೀಟ್ ಕರ್ನಿ ಚಾಯಿ. ಬಾಬಾ ಹೇಳ್ತಾರೆ ಅದನ್ನು ನೆನಪೇ ಮಾಡ್ಕೊಳ್ಳೋದಿಲ್ಲ ಅವರು ಅಂತಾರೆ ಬಾಬಾ. ಅಂಥವ್ರಿಗೆ ಏನು ಮಾಡಬೇಕಪ್ಪ, ಬೆನ್ನು ತಿರುಗಿಸ್ಬಿಡ್ಬೇಕು. ಬಾರ್ ಜಾನಿಸೆ ಮಾಯಾ ಖೀಂಚ್ ಲೇತಿ ಹೇ. ಹೊರಗೆ ಹೋದರು ಅಂದರೆ ಮಾಯ ಅವ್ರನ್ನ ಎಳ್ಕೊಂಡ್ಬಿಡ್ತದೆ. ಗೋರಖ್ ದಂಧಾ ಮೇ ಲಗ್ ಜಾತೆ, ಇಸ್ಲಿಯೇ ಮಧುಬನ್ ಕಾ ಗಾಯನ ಹೇ. ಅವರು ಉದ್ಯೋಗ ವ್ಯವಹಾರದಲ್ಲೇ ತೊಡಗಿಬಿಡ್ತಾರೆ. ಅದಕ್ಕೆ ಮಧುಬನದ ಗಾಯನ ಇದೆ. ತುಮಕೋ ತೋ ಅಭಿ ಸಮಜ್ ಮಿಲಿ ಹೇ, ತುಮ್ ವಹಾ ಭಿ ಜಾಕರ್ ಸಮಜಾಯಂಗೆ. ನಿಮಗಂತೂ ಈಗ ತಿಳುವಳಿಕೆ ಸಿಕ್ಕಿದೆ. ಬಾಬಾ ಹೇಳ್ತಾರೆ ನೀವು ಅಲ್ಲಿಯೂ ಹೋಗಿ ತಿಳಿಸ್ಕೊಡ್ತೀರಾ. ಗೀತಾ ಕಾ ಭಗವಾನ್ ಕೌನ್ ಹೇ, ಆಗೆ ತೋ ತುಮ್ ಭಿ ಐಸೆ ಹಿ ಜಾಕರ್ ಮಾತಾ ಝುಕಾತೆ. ಗೀತೆಯ ಭಗವಂತ ಯಾರು? ಮೊದಲು ನೀವು ಕೂಡ ಆ ರೀತಿ ಹೋಗಿ ತಲೆ ಬಾಗ್ತಾ ಇದ್ರಿ. ಅಭಿ ತೋ ತುಮ್ ಬಿಲ್ಕುಲ್ ಬದಲ್ ಗಯೆ ಹೋ, ತುಮ್ ಅಭಿ ಮನುಷ್ಯ ಸೆ ದೇವತಾ ಬನ್ ರಹೆ ಹೋ. ಈಗಂತೂ ನೀವು ಪೂರ್ಣ ರೂಪದಲ್ಲಿ ಚೇಂಜ್ ಆಗಿದ್ದೀರಾ. ನೀವೀಗ ಮನುಷ್ಯರಿಂದ ದೇವತೆ ಆಗ್ತಿದ್ದೀರಾ. ಬುದ್ಧಿ ಮೇ ಸಾರಿ ನಾಲೇಜ್ ಹೇ, ಅವ್ರು ಕ್ಯಾ ಜಾನೆ ಪ್ರಜಾಪಿತ ಬ್ರಹ್ಮ ಕುಮಾರ್ ಕುಮಾರಿಯಾ ಕೌನ್ ಹೇ. ಬಾಬಾ ಹೇಳ್ತಾರೆ ಬುದ್ಧಿಯಲ್ಲಿ ಎಲ್ಲ ಜ್ಞಾನ ಇದೆ, ಇನ್ನು ಯಾರು ತಿಳ್ಕೊಳ್ಬೇಕು ಪ್ರಜಾಪಿತ ಬ್ರಹ್ಮ ಕುಮಾರ ಕುಮಾರಿಯರು ಯಾರು ಅಂತ. ತುಮ್ ಸಮಜಾತೆ ಹೋ, ವಾಸ್ತವ ಮೇ ತುಮ್ ಭಿ ಪ್ರಜಾಪಿತ ಬ್ರಹ್ಮ ಕುಮಾರ್ ಕುಮಾರಿ ಹೋ. ನೀವು ತಿಳಿಸ್ಕೊಡ್ತೀರಾ, ವಾಸ್ತವದಲ್ಲಿ ನೀವು ಕೂಡ ಪ್ರಜಾಪಿತ ಬ್ರಹ್ಮ ಕುಮಾರ ಕುಮಾರಿಯರು. ಈ ಸಮಯ ಹಿ ಬ್ರಹ್ಮ ದ್ವಾರ ಸ್ಥಾಪನಾ ಹೋ ರಹಿ ಹೇ. ಈ ಸಮಯದಲ್ಲಿನೇ ಬ್ರಹ್ಮನ ಮೂಲಕ ಸ್ಥಾಪನೆ ಆಗ್ತಾ ಇದೆ. ಬ್ರಾಹ್ಮಣ ಕುಲ ಭಿ ಜರೂರ್ ಚಾಹಿಯೇನ, ಸಂಗಮ್ ಪರ್ ಹಿ ಬ್ರಾಹ್ಮಣ ಕುಲ ಹೋತಾ ಹೇ. ಬ್ರಾಹ್ಮಣ ಕುಲನೂ ಅವಶ್ಯವಾಗಿ ಬೇಕಲ್ವ? ಸಂಗಮ ಯುಗದಲ್ಲಿನೇ ಬ್ರಾಹ್ಮಣ ಕುಲ ಇರ್ತದೆ. ಹಾಗೆ ಬ್ರಾಹ್ಮಣೋಂಕಿ ಚೋಟಿ ಮಶೂರ್ತಿ. ಮೊದಲೆಲ್ಲ ನೋಡಿ ಬ್ರಾಹ್ಮಣರ ಜುಟ್ಟು ಭಾಳ ಪ್ರಸಿದ್ಧ ಇತ್ತು. ಚೋಟಿ ಸೆ ಯಾ ಜನೇವು ಸೆ ಪಹಚಾನ್ತೆ ತೆ ಕಿ ಯ ಹಿಂದೂ ಹೇ. ಒಂದು ಜುಟ್ಟಿನಿಂದ ಇನ್ನೊಂದು ಜನಿವಾರದಿಂದ ಗುರುತಿಸ್ತಿದ್ರು ಇವ್ರು ಹಿಂದೂಗಳು ಅಂತ. अब तो वह निशानी अभी चली गई है, अभी तुम जानते हो हम ब्राह्मण है. ಈಗಂತೂ ಆ ಗುರುತೆಲ್ಲ ಹೋಗ್ಬಿಟ್ಟಿದೆ ಅಂತಾರೆ ಬಾಬಾ. ಈಗ ನೀವು ತಿಳ್ಕೊಂಡಿದ್ದೀರಾ ನಾವು ಬ್ರಾಹ್ಮಣರು. ಬ್ರಾಹ್ಮಣ बनने के बाद फिर देवता बन सकते हैं. ಬ್ರಾಹ್ಮಣರಾದ ನಂತರ ಮುಂದೆ ದೇವತೆ ಆಗ್ಬೋದು. ಬ್ರಾಹ್ಮಣೋं ने ही नई दुनिया स्थापन की है.
ಯೋಗ ಬಲ್ ಸೆ ಸತೋ ಪ್ರಧಾನ್ ಬನ್ ರಹೆ ಹೇ. ಬಾಬಾ ಹೇಳ್ತಾರೆ ಬ್ರಾಹ್ಮಣರೇ ಹೊಸ ಜಗತ್ತಿನ ಸ್ಥಾಪನೆ ಮಾಡಿದ್ರು, ಯೋಗ ಬಲದಿಂದ ಸತೋ ಪ್ರಧಾನ ಆಗ್ತಿದ್ದೇವೆ. ಅಪ್ನಿ ಜಾಂಚ್ ರಕ್ನಿ ಹೇ, ಕೊಯ್ ಬಿ ಆಸುರಿ ಗುಣ ನ ಹೋ, ನಮ್ಮನ್ನು ನಾವು ನೋಡ್ಕೊಳ್ಬೇಕು, ಯಾವುದೇ ಕೂಡ ಆಸುರಿ ಗುಣ ಇರಬಾರ್ದು. ಲೂನ್ ಪಾನಿ ನೈ ಬನ್ನ ಹೇ, ಯತ್ತು ಯಜ್ಞ ಹೇನ, ಉಪ್ಪು ನೀರು ಆಗಬಾರ್ದು, ಇದು ಯಜ್ಞ ಅಲ್ವಾ. ಯಜ್ಞ ಸೆ ಸಬ್ಕಿ ಸಂಭಾಲ್ ಹೋತಿ ರಹತಿ ಹೇ, ಯಜ್ಞ ಮೇ ಸಂಭಾಲನೆ ವಾಲೆ ಟ್ರಸ್ಟಿ ಬಿ ರಹತೆ ಹೇ. ಎಲ್ಲರೂ ಯಜ್ಞದಿಂದ ಸಂಭಾಲನೆ ಆಗ್ತಾ ಇರ್ತದೆ. ಯಜ್ಞದಲ್ಲಿ ಸಂಭಾಲನೆ ಮಾಡುವಂಥವರು ಟ್ರಸ್ಟಿನೂ ಕೂಡ ಆಗಿರ್ತಾರೆ. ಯಜ್ಞಕ ಮಾಲೀಕ್ ತೋ ಹೇ ಶಿವಬಾಬ, ಆದರೆ ಈ ಯಜ್ಞದ ಮಾಲೀಕ ಶಿವಬಾಬ. ಯ ಬ್ರಹ್ಮ ಬಿ ಟ್ರಸ್ಟಿ ಹೇ, ಯಜ್ಞಕ್ಕೆ ಸಂಭಾಲ್ ಕರ್ನಿ ಪಡ್ತಿ ಹೇ. ಈ ಬ್ರಹ್ಮನೂ ಕೂಡ ಟ್ರಸ್ಟಿನೇ, ಯಜ್ಞದ ಸಂಭಾಲನೆ ಮಾಡಬೇಕಾಗ್ತದೆ. ತುಮ್ ಬಚ್ಚೋಂ ಕೋ ಜೋ ಚಾಹಿ ಯಜ್ಞ ಸೆ ಲೇನಾ ಹೇ, ನೀವು ಮಕ್ಕಳು ಏನು ಬೇಕೋ ಯಜ್ಞದಿಂದ ತೊಗೊಳ್ಬೋದು. ಅವ್ರು ಕೊಯ್ ಸೆ ಲೇಕರ್ ಪಹನೆಂಗೆ ತೋ ವಹ ಯಾದ್ ಆತಾ ರೇಗ, ಇನ್ನು ಯಾರಿಂದಾದರೂ ತೊಗೊಂಡು ಧರಿಸ್ಕೊಂಡ್ರೆ ಅದೇ ನೆನಪು ಬರ್ತದೆ ಅಂತಾರೆ ಬಾಬ್. ಇಸ್ಮೇ ಬುದ್ಧಿ ಕಿ ಲೈನ್ ಬಡಿ ಕ್ಲಿಯರ್ ಚಾಯ್, ಇದರಲ್ಲಿ ಬುದ್ಧಿಯ ಲೈನ್ ಭಾಳ ಕ್ಲಿಯರ್ ಆಗಿರಬೇಕು. अब तो वापिस जाना है, समय बहुत थोड़ा है, इसलिए याद की यात्रा पक्की रहे, यही पुरुषार्थ करना है. ಬಾಬಾ ಇಲ್ಲೇನು ಹೇಳ್ತಾರೆ, ಈಗ ವಾಪಸ್ ಮನೆಗೆ ಹೋಗಬೇಕು, ಸಮಯ ಬಹಳ ಕಡಿಮೆ ಇದೆ, ಅದಕ್ಕೋಸ್ಕರ ನೆನಪಿನ ಯಾತ್ರೆ ಪಕ್ಕಾ ಇರಬೇಕು, ಇದೇ ಪುರುಷಾರ್ಥ ಮಾಡಬೇಕು ಅಂತ ಬಾಬಾ ಮಕ್ಕಳಿಗೆ ಹೇಳ್ತಾರೆ. अच्छा मीठे मीठे सिक्किलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग. नमस्ते 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 बाबा, गुड मॉर्निंग. शुक्रिया बाबा, शुक्रिया. धारणा के लिए मुख्य सार, अपनी उन्नति के लिए रूहानी सर्विस में तत्पर रहना है. जो भी ज्ञान रत्न मिले हैं उन्हें धारण करके दूसरों को कराना है. ಬಾಬಾ ಹೇಳ್ತಾರೆ ತಮ್ಮ ಉನ್ನತಿಗೋಸ್ಕರ ಆತ್ಮಿಕ ಸೇವೆಯಲ್ಲಿ ತತ್ಪರರಾಗಬೇಕು. ಏನೆಲ್ಲ ಜ್ಞಾನ ರತ್ನಗಳು ಸಿಕ್ಕಿದೆಯೋ ಅದನ್ನು ಧಾರಣೆ ಮಾಡಿಕೊಂಡು ಬೇರೆಯವ್ರಿಗೂ ಮಾಡಿಸ್ಬೇಕು. सेकंड, अपनी जांच करनी है, हमारे में कोई आसुरी गुण तो नहीं है, हम ट्रस्टी बनकर रहते हैं, कभी लून पानी तो नहीं बनते हैं, बुद्धि की लाइन क्लियर है. ಬಾಬಾ ಹೇಳ್ತಾರೆ ನಮ್ಮ ನಾವು ಚೆಕ್ ಮಾಡ್ಕೊಳ್ಬೇಕು, ನಮ್ಮಲ್ಲಿ ಯಾವುದಾದ್ರೂ ಆಸುರಿ ಗುಣ ಇಲ್ವಾ, ನಾವು ಟ್ರಸ್ಟಿಯಾಗಿ ನಡೀತಿದ್ದೀವಾ, ಎಂದಿಗೂ ಉಪ್ಪು ನೀರಾಗಿಲ್ಲ ಅಲ್ವಾ, ಬುದ್ಧಿಯ ಲೈನ್ ನಮ್ಮದು ಕ್ಲಿಯರ್ ಆಗಿದೆಯಾ ನೋಡ್ಕೊಳ್ಳಿ ಅಂತಾರೆ ಬಾಬಾ. वरदान पुरुषार्थ के सूक्ष्म आलस्य क्या भी त्याग करने वाले ಆಲ್ರೌಂಡರ್ ಅಲರ್ಟ್ ಭವ. ಪುರುಷಾರ್ಥದ ಸೂಕ್ಷ್ಮ ಆಲಸ್ಯವನ್ನು ಕೂಡ ತ್ಯಾಗ ಮಾಡುವಂತಹ ಆಲ್ರೌಂಡರ್ ಅಲರ್ಟ್ ಆಗಿರಿ ಅಂತ ಬಾಬಾ ಮಕ್ಕಳಿಗೆ ವರದಾನ ಕೊಡ್ತಾರೆ. पुरुषार्थ की थकावट आलस्य की निशानी है. आलस्य वाले जल्दी थकते हैं, उमंग वाले अतक होते हैं. ಪುರುಷಾರ್ಥದ ಸುಸ್ತು ಆಲಸ್ಯದ ಗುರುತಾಗಿದೆ. ಆಲಸ್ಯವುಳ್ಳಂಥವ್ರು ಬೇಗ ಸುಸ್ತಾಗಿಬಿಡ್ತಾರೆ. ಉಮಂಗ್ ಉತ್ಸಾಹವುಳ್ಳಂಥವ್ರು ಯಾವಾಗಲೂ ಸುಸ್ತಾಗಲ್ಲ, ಅವರು ಅಥಕ್ಕಾಗಿರ್ತಾರೆ. जो पुरुषार्थ में दिल शिकस्त होते हैं उन्हें ही आलस्य आता है. वह सोचते क्या करें, इतना ही हो सकता है, ज़्यादा नहीं हो सकता. ಬಾಬಾ ಹೇಳ್ತಾರೆ ಯಾರು ಪುರುಷಾರ್ಥದಲ್ಲಿ ಬೇಜಾರಾಗ್ತಾರಲ್ವ ಆ ಮಕ್ಕಳಿಗೆ ಆಲಸ್ಯ ಬರ್ತದೆ. ಅವ್ರೇನು ವಿಚಾರ ಮಾಡ್ತಾರಂದರೆ, ನಮ್ಗೆ ಜಾಸ್ತಿ ಮಾಡೋಕ್ಕಾಗಲ್ಲ ಬಿಡಿ, ನಮಗಿಷ್ಟೇ ಪುರುಷಾರ್ಥ ಮಾಡಲಿಕ್ಕಾಗೋದು, ಏನು ಜಾಸ್ತಿ ಬಾಬನ ನೆನ್ಪು ಮಾಡು ಏನು ಮಾಡೋದು ನಮಗಾಗಲ್ಲ ಅಂತಾರೆ ಅವರು. ಹಿಮ್ಮತ್ ನೈ ಹೇ, ಚಲ್ ತೋ ರಹೆ ಹೇ, ಕರ್ ತೋ ರಹೆ ಹೇ, अभी सूक्ष्म आलस्य का भी नाम निशान न रहे, इसके लिए सदा अलर्ट एवर रेडी और ಆಲ್ರೌಂಡರ್ ಬನೋ. ಮತ್ತು ಅವರಿಗೆ ಧೈರ್ಯನೂ ಇರೋದಿಲ್ಲ, ನಡೀತಿದ್ದೀವಲ್ಲ ಬಾಬಾ, ಮಾಡ್ತಿದ್ದೀವಲ್ಲ ಬಾಬಾ, ಇದು ಕೂಡ ಸೂಕ್ಷ್ಮ ಆಲಸ್ಯ ಇರ್ಕೂಡ್ದು, ಈ ಗುರ್ತೂ ಇರ್ಕೂಡ್ದು ಅಂತಾರೆ ಬಾಬಾ. ಅದಕ್ಕೋಸ್ಕರ ಸದಾ ಅಲರ್ಟ್ ಆಗಿರಿ, ಎವರ್ ರೆಡಿ ಆಗಿರಿ, ಆಲ್ರೌಂಡರ್ ಆಗಿರಿ ಅಂತ ಬಾಬಾ ಹೇಳ್ತಾರೆ. ಸ್ಲೋಗನ್, समय के महत्व को सामने रख सर्व प्राप्तियों का खाता ಫುಲ್ ಜಮಾ ಕರೋ. ಸಮಯದ ಮಹತ್ವವನ್ನು ಎದುರಿಗಿಟ್ಕೊಂಡು ಸರ್ವ ಪ್ರಾಪ್ತಿಗಳ ಖಾತೆ ಫುಲ್ ಜಮಾ ಮಾಡ್ಕೊಳ್ಳಿ ಅಂತಾರೆ ಬಾಬಾ. ಅವ್ಯಕ್ತ ಇಶಾರೆ, ಈಗ ಸಂಪನ್ನ ಅಥವಾ ಕರ್ಮಾತೀತ ಆಗುವ ಗುಂಗಿನಲ್ಲಿ ಬನ್ನಿ. आवास परे अपनी श्रेष्ठ स्थिति में स्थित हो जाओ तो सर्व व्यक्त आकर्षण से परे शक्तिशाली न्यारी और प्यारी ಸ್ಥಿತಿ बन जाएगी. ಶಬ್ದದಿಂದ ದೂರ ತಮ್ಮ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತರಾಗಿರಿ, ಆಗ ಸರ್ವ ವ್ಯಕ್ತ ಆಕರ್ಷಣೆಗಳಿಂದ ದೂರ ಶಕ್ತಿಶಾಲಿ ನ್ಯಾರ ಮತ್ತು ಪ್ಯಾರ ಸ್ಥಿತಿಯಾಗಿಬಿಡ್ತದೆ. एक सेकंड भी इस श्रेष्ठ स्थिति में स्थित होंगे तो इसका प्रभाव सारा दिन कर्म करते हुए भी स्वयं में विशेष शांति की शक्ति अनुभव करेंगे. इसी स्थिति को कर्मातीत स्थिति, बाप समान संपूर्ण स्थिति कहा जाता है. ಬಾಬಾ ಹೇಳ್ತಾರೆ ಏನಂತ, ಶಬ್ದದಿಂದ ದೂರ ತಮ್ಮ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತ ಆಗಿಬಿಡಿ,
ಆಗ ಸರ್ವವ್ಯಕ್ತ ಆಕರ್ಷಣೆಯಿಂದ ದೂರ ಶಕ್ತಿಶಾಲಿ ನ್ಯಾರ ಮತ್ತು ಪ್ಯಾರ ಸ್ಥಿತಿ ಆಗಿಬಿಡ್ತದೆ. 1 ಸೆಕೆಂಡು ಕೂಡ ಈ ಶ್ರೇಷ್ಠ ಸ್ಥಿತಿಯಲ್ಲಿ ನೀವು ಸ್ಥಿತ ಆಗಿದ್ದೇ ಆದರೆ ಅದರ ಪ್ರಭಾವ ಇಡೀ ದಿನ ಕರ್ಮ ಮಾಡ್ತಾ ಇದ್ರೂ ಕೂಡ ಸ್ವಯಂನಲ್ಲಿ ವಿಶೇಷ ಶಾಂತಿಯ ಶಕ್ತಿ ಅನುಭವ ಮಾಡ್ತೀರ. ಈ ಸ್ಥಿತಿಯು ಕರ್ಮಾತೀತ ಸ್ಥಿತಿ, ತಂದೆ ಸಮಾನ ಸಂಪೂರ್ಣ ಸ್ಥಿತಿ ಅಂತ ಹೇಳಲಾಗ್ತದೆ ಅಂತ ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಓಂ ಶಾಂತಿ.